ಎಲ್ರಿಗೂ ನಮಸ್ಕಾರ. ನಾ ಹೇಳಾಗಿಲ್ಲ, ಒಂದ್ಸಲ ವಿಡಿಯೋ ನೋಡ್ಕೊಂಬರ್ರಿ. ನಮ್ಮ ಹುಲಿಗೆಮ್ಮ ದೇವಸ್ಥಾನದಾಗ ಹೊಳಿ ಒಳಗ ಎಲ್ಲರೂ ಬಂದು ಶಾಂಪೂ ಸಬಕಾರ ಅಂತಿಂತ ತಮ್ಮಂದೆಲ್ಲ ಒಕ್ಕಾಡ್ತೀರಿ. ಅದ್ರೊಳಗನ ಮತ್ತೆ ಒಳ್ಳೆ ದೇವ್ರ ಫೋಟೋ ಸತ್ತಿನ ಅದು ನಮ್ಮ ತಾಯಿ ಬದ್ಲಿ ಯಾರಲ್ಲ ಹುಲಿಗೆಮ್ಮ ಮನೆ ದೇವ್ರ ಫೋಟೋ ತಮ್ಮಂದು ಹೊಳಿಗೊಳಗೆ ಒಕ್ಕಾಡ್ತೀರಿ. ಈಗ ಜಳಕ ಮಾಡ್ಬೇಕಾರ ಕಾಲ್ದಾಗ ಬಂದು ಬೀಳ್ತಾವು. ಕಾಲೊಳಗ ನಾವ ತುಳಿತೀವಿ. ಇಲ್ಲೂ ನೋಡ್ತಿರ್ಬೋದು ನೀವು, ಹುಲಿಗೆಮ್ಮ ಫೋಟೋ ಐತಿ. ಮುಳುಗಿತಪ್ಪ ಅಂದ್ರೆ ನಾವು ಜಳಕ ಮಾಡ್ಬೇಕಾರ ಕಾಲೊಳಗ ಸಿಕ್ಕಿ ಬೀಳ್ತಾವು. ನಾವು ಸ್ವಚ್ಛ ಇಟ್ರ ಹುಲಿಗೆಮ್ಮ ದೇವಸ್ಥಾನ ಕೂಡ ಸ್ವಚ್ಛ ಇರುತ್ತೆ. ಅದಕ್ಕೆ ಎಲ್ರಿಗೂ ಹೇಳಕತ್ತೀನಿ, ಎಲ್ರು ಇನ್ನೊಂದ್ಸಲ ಫೋಟೋ ಮತ್ತೆ ಹೂವಾಗ ಕಾಯಿ ಕರುಪ್ರ ಅಂತವೆಲ್ಲ ತಮ್ಮಂದೆಲ್ಲ ಹೊಳಿಗಳ ಒಕ್ಕಡಕ್ ಹೋಗ್ಬೇಡ್ರಿ. ಇವತ್ತೇ ಗಲೀಜು ಬರಾಕತ್ತಿ. ಇವ ನೀರು ತಗೊಂಡು ಹೋಗಿ ನಾವು ಮಡಿಯಿಂದ ಕಡುಬು ಹೋಳಿಗೆ ತುಪ್ಪ ಇಂಥವೆಲ್ಲ ಅಡಿಗೆ ಮಾಡ್ತೀವಿ. ಅದರಿಂದ ನಾವು ಊಟ ಮಾಡ್ತಿರ್ತೀವಿ. ಸಣ್ಣ ಪುಟ್ಟ ಮಕ್ಕಳೆಲ್ಲ ಊಟ ಮಾಡ್ತಾರೆ. ಅದರಿಂದ ನಮ್ಗೆ ಇನ್ಫೆಕ್ಷನ್ ಆಗುತ್ತೆ. ಅದಕ್ಕೆ ಎಲ್ರಿಗೂ ಹೇಳೋದು, ಹುಲಿಗೆಮ್ಮನ ದೇವಸ್ಥಾನ ನಮ್ಮದು. ನಾವು ಚಲೋ ಇಟ್ರ ಹುಲಿಗೆಮ್ಮನ ದೇವಸ್ಥಾನ ಚಲೋ ಇರುತ್ತೆ. ಹೊಳಿ ಕೊಡ್ರೆ ಚಲೋ ಇಟ್ರೆ ನಮಗೂ ಚಲೋ ಸಿಗ್ತಿರ್ತಾವೆ. ಅದನ್ನು ಬಿಟ್ಟು ನಾವು ಶಾಂಪೂ ಸಬಕಾರ ಕಾಯಿ ಕರುಪ್ರ ದೇವ್ರ ಫೋಟೋ ಎಲ್ಲ ತೊಗೊಂಡೋಗಿ ಹೊಳೆ ಒಕ್ಕಟ್ಟಿದ್ರೆ ನಮಗೆ ಸಿಗೋದು ಹೊಲಸು ನೀರು. ಅದನ್ನೆಲ್ಲ ನೀರು ತೊಗೊಂಡೋಗಿ ಮತ್ತೆ ಒಳ್ಳೆ ಮನೆಗೆಲ್ಲ ಮಡಿ ಮಾಡ್ಬೇಕಂತೆ ಮನೆಗೆಲ್ಲ ಉಗ್ತೀರಿ. ಎಲ್ಲ ಎಲ್ಲರೂ ಒಂದೊಂದು ನೀರು ಕುಡ್ರಿ ಅಂತೇಳಂದು ಸಣ್ಣ ಪುಟ್ಟ ಮಕ್ಕಳೆಲ್ಲ ಕುಡಿಸ್ತಿರ್ತೀರಿ. ಎಲ್ಲ ಒಂಥರದ ಹೊಲಸು ನೀರು ಆಗಿಬಿಟ್ಟಿರ್ತಾವೆ. ನಮ್ದಲ್ಲ ದೇವಸ್ಥಾನ, ನಮ್ದಲ್ಲ ಹುಲಿಗೆಮ್ಮ ದೇವಸ್ಥಾನ. ಎಲ್ಲರೂ ಹೇಳಕತ್ತೀವಿ ಒಂದೇ ಮಾತು, ನಾವು ಸ್ವಚ್ಛ ಇಟ್ರ ದೇವಸ್ಥಾನ ಸ್ವಚ್ಛ ಇರ್ತಾ. ನಾವು ಹೊಳೆ ಚೆನ್ನಾಗಿ ಇಟ್ಕೊಂಡ್ರೆ ಆ ಹೊಳೆ ನೀರು ನಮಗೆ ಕೂಡ ಚೆನ್ನಾಗೇ ಸಿಗುತ್ತೆ. ಎಲ್ರಿಗೂ ಹೇಳೋದು ಒಂದೇ ಮಾತು, ಅದು ನಮ್ಮ ದೇವಸ್ಥಾನ. ನಾವು ಒಗ್ಗಟ್ಟಾಗಿ ಎಲ್ಲರೂ ಸೇರಿಕೊಂಡು ಹುಲಿಗೆಮ್ಮ ದೇವಸ್ಥಾನ ಸ್ವಚ್ಛಾಗಿ ಇಟ್ಕೊಂಡ್ರೆ ಸ್ವಚ್ಛಾಗಿ ಇರುತ್ತೆ. ಎಲ್ಲರೂ ಸೇರಿ ಹುಲಿಗೆಮ್ಮನ ದೇವಸ್ಥಾನ ಸ್ವಚ್ಛ ಇಟ್ಕೊಳ್ಳೋಣ. ಇನ್ಮೇಲಿಂದ ಹೊಳೆ ಒಳಗನ ಶಾಂಪೂ ಹಾಕ್ಕೊಂಡು ಸಬ್ಕಾರ ತೊಗೊಂಡು ಜಳಕ ಮಾಡೋದು ಬೇಡ. ಯಾಕಪ್ಪ ಅಂದ್ರೆ ಅದ ನೀರು ತೊಗೊಂಡೋಗಿ ನಾವು ಅಡುಗೆ ಮಾಡ್ತೀವಿ. ಆ ಅಡುಗೆ ಊಟ ಮಾಡೋದು ಕೂಡ ನಾವೇ. ಆ ಶಾಂಪೂ ಸಬಕಾರ ಎಲ್ಲ ತೊಗೊಂಡು ಹೊಟ್ಟೆ ಒಳಗೆ ಹೋಗುತ್ತೆ, ನಮ್ಗೆ ಇನ್ಫೆಕ್ಷನ್ ಆಗೋದು. ಯಾರು ಕೂಡ ತಪ್ಪು ಮಾಡೋಕೆ ಹೋಗ್ಬೇಡ್ರಿ. ಅದು ನಮ್ಮ ದೇವರು, ಅದು ನಮ್ಮ ಹೊಳೆ. ನಾವು ಚೆನ್ನಾಗಿದ್ದರೆ ಇವತ್ತಿಂದ ಯಾರು ಹೊಳೆ ಒಳಗೆ ಅಂತಿಂಥ ಕಸ ಕಡ್ಡಿ ಹಾಕಕ್ಕೆ ಹೋಗ್ಬೇಡ್ರಿ. ಶಾಂಪೂ ಸಬಕಾರ ಹಾಕಕ್ಕೆ ಹೋಗ್ಬೇಡ್ರಿ. ದೇವ್ರ ಫೋಟೋ ಏನಿದ್ರು ಎಲ್ಲಾದರೂ ಒಂದು ಬತ್ತಲ್ಲಿ ದೇವಸ್ಥಾನದೊಳಗೆ ಇಲ್ಲಪ್ಪ ಅಂದ್ರೆ ಬೇನ್ ಕಟ್ಟಿ ಬನ್ನಿ ಕಟ್ಟಿ ಒಳಗೆ ನಗಪ್ಪ ಕಟ್ಟಿ ಒಳಗೆ ಅಂಥರೊಳಗೆ ಇಟ್ಟು ಬರ್ರಿ. ಇಂಥವೆಲ್ಲ ಮಾಡಿರಿ. ಅದನ್ನು ಬಿಟ್ಟು ದೇವರು ತಮ್ಮಂದು ಹೊಳೆ ಬಿಡ್ಬೇಕನ್ನೋ ವಿಚಾರ ಇಟ್ಕೊಂಡ್ರೆ ಆ ಹೊಳೆ ಒಳಗೆ ನಾವೇ ತುಳಿತೀವಿ. ನಮ್ಮ ದೇವ್ರು ನಾವೇ ತುಳಿದ್ರೆ ನಮಗೆ ಒಳ್ಳೇದಾಗಿಲ್ಲ. ಎಲ್ರಿಗೂ ನಮಸ್ಕಾರ.